ಆಗುತ್ತಾ? ಒಳಗಡೆ ಹೋಗ್ಬೇಕಿದ್ರು ಉದ್ದ ಹೋಗ್ಬೇಕು ಹಂಗೆ. ಹಾಂ 100 ರೂಪಾಯಿ 6 kg ಈರುಳ್ಳಿ 53 kg 100 ರೂಪಾಯಿ 6 kg ಈರುಳ್ಳಿ ಆದಿ ಇಲ್ಲ ಅದ ಕಡ 6 kg ಈರುಳ್ಳಿ 100 ರೂಪಾಯಿ 100 ರೂಪಾಯಿ ಅದೇ 6 kg ಈರುಳ್ಳಿ ಅಂದರು. ಬೇಕಾ ಈರುಳ್ಳಿ ಬೇಕಾ ಹೇಳೋಣ ಬಾ. ಎಷ್ಟಣ್ಣ ಕೆ ಜಿಗೆ? 100 ರೂಪಾಯಿಗೆ 6 kg ನಾ? 100 ರೂಪಾಯಿಗೆ 6 ಈರುಳ್ಳಿ 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 ದಪ್ಪ ದಪ್ಪ ಈರುಳ್ಳಿ 100 ರೂಪಾಯಿಗೆ 6 kg. 100 ರೂಪಾಯಿ 6 kg ಹಾಳಾಗಲ್ಲ 6 kg ಹಾಳಾಗಲ್ಲ. ಹಾಳಾಗುತ್ತೆ 6 kg ಬೇಡ, 3 kg ಸಾಕು. 3 kg ಸಾಕು ಅಣ್ಣ. 3 kg ಕೊಡ್ತೀರಾ? 3 kg 3 kg ತಗೋಣ ಬಾ. ಲಾಕ್ ಆಯ್ತು ಅನ್ಕೊಂಡು ಹುಡ್ಕಕ್ಕೆ ಬಂತು ಕೋಲ್ದ. ಇಲ್ಲ ನೀರುಳ್ಳಿ ತಲೆ ಕೆಸಿ ಬಿಡುದು. ಎಂತ ಮಾಡೋದು? ಏ ಜಶವಂತ ಬಂದೆ ಒಂದು 5 ನಿಮಿಷ. ಬೇಗ ಬೇಗ 3 kg ಚೆನ್ನಾಗಿರ್ದಾಕೇನ? ಚೆನ್ನಾಗಿರ್ಬೋದು. ಚಿಕ್ಕ ಚಿಕ್ಕದೇ ಹಾಕಿ ದೊಡ್ಡ ಹಾಕ್ಬಿಡಿ, ಹಾಳಾಗುತ್ತೆ. ಅಲ್ಲ ಸಂದೇಶ ಆಚಾರ್ಯ ಅಂತ, ಸಂದೇಶ ಆಚಾರ್ಯ ಅಂತ ಯೂಟ್ಯೂಬಲ್ಲಿ. ಎಷ್ಟಿದೆ? 3 kg 3 kg ನಾನು ಹೆಸರು ಹಾಕೊಂಡ್ರೆ ಸರಿ ಸರಿ. ಹಾಂ ಹಾಯ್ ಗೈಸ್, ಎಲ್ಲ ಹೆಂಗಿದ್ರಿ? ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿನ್ನೆ ರಜೆ ಇದರಿಂದ ಇವತ್ತು ಎದ್ದದಷ್ಟೇ. ಸುಮಾರು ಕೆಲಸ ಇತ್ತು. ತಿಂಡಿ ಸಹ ತಿನ್ನಿಲ್ಲ. ಗಂಟೆ 12:15. ಸೊ ತಿಂಡಿ ತಿಂದ ಬಟ್ಟೆ ಹೋಗಿದ್ದು ಅದು ಮಾಡ್ಕೊ. ಇವತ್ತಿನ ದಿನ ಮಸ್ತ್ ಕೆಲಸ ಇತ್ತು. ಬಾ ಸೂಸುಗೆ ಒಂದು ದೊಡ್ಡ ಬೆಡ್ ಹಾಕಿ ಲೈಕ್ ಆಯ್ತು ಮನೆ ಕಮ್ಗೆ. ಬನ್ನಿ ತಿಂಡಿ ತಿಂದ ಬಟ್ಟೆ ಒಗ್ದ ಮುಂದಿನ ಕೆಲಸ ಆಮೇಲೆ ಕಂಬ ಅಕ್ಕ. ಈ ಬಟ್ಟೆ ನೆನೆಸಿಟ್ಟು 2 ದಿನ ಆಯಿತು. ಹೋಗೋ ಟೈಮ್ ಇಲ್ಲ. ಎಂತ ಮಾಡೋದು ಹೇಳಿ? ಹಾಂ ಈ ಒಗ್ಲಿಕ್ಕೆ ನೆನೆಸಿಕೆ ಕಾಂಬ ಎಂತೆಲ್ಲ ಮಾಡೋಕತ್ತೀವತ್ತು. ಅದಕ್ಕೆ ಹೆಂಗೋ ಫ್ರೀ ಇದೆ. ನೆಡ್ಸಿ ಫಸ್ಟು ನಾವು ತಿಂಡಿ ತಿನ್ಕಂಬ. ನಮ್ಮ ಜಶ್ವಂತ ಗಂಡ ಆಮ್ಲೆಟ್ ಮಾಡಲಿಕ್ಕೆ ಹೋಯ್ತು. ಹೊರ್ಗೋಯ್ನವ್ರು ಕಾಣಿ ಆಮ್ಲೆಟ್. ಅದ್ರ ಜೊತೆಗೆ ನಿನ್ನೆ ತಂದದ ಎಗ್ ರೈಸ್. ಹಾಳ ಇಲ್ಲ ಅನ್ಕಂತೆ. ಹಾಳ ಇಲ್ಲ, ಒಳ್ಳೆತ್ತು. ತಿಂಬ. ಆಮೇಲೆ ಊಟಕ್ಕೆ ಹೊರಸೆ ಒಂದು 2 ಗಂಟೆ ಹಂಗೆ. ಅಕ್ಕ ಏನೋ ನಿಂದ? ಹಾಂ ದುಸು ಏನೋ ತಿಂಡಿ ತಿನ್ನಿಲ್ಲ? ಅಕ್ಕ ಹಾಕೋದು ಹಂಗೆ ಇತ್ಕೊಂಡು ಪೆಡಿಗ್ರಿ. ಹಾಂ ತಿನ್ನು ಹೋಗ. ಚಿಕನ್ ಫ್ರೈಡ್ ರೈಸ್ ಆಮ್ಲೆಟ್ ಒಳ್ಳೆ ಕಾಂಬಿನೇಷನ್. ನೈಸ್. ಮತ್ತೆ ಜೀವನ ಹೆಂಗಿತ್ತ? ಆರಾಮ? ಕೆಲಸ ಹೆಂಗೆ ನಡೀತಿತ್ತ? ನಮ್ಗೆ ಕಾಣ್ತಿದ್ದಲ್ಲ ಒಂದು ಲೆವೆಲ್ಗೆ. ಗಂಟೆ 12:15 ಆಯ್ತು. ಟೈಮ್ ಅದೆಷ್ಟು ಬೇಗ ಹೊಡ್ತಂಗೆ ಗೊತ್ತಿಲ್ಲ ಮಾರೆ. ಸಾಯಿ ಚಿಕ್ಕದು ಒಂದಿನ ರಜೆ ಹಂಗೆ ಅದೆಷ್ಟು ಬೇಗ ಕಳ್ಕೊತಾನೆ ಗೊತ್ತಿಲ್ಲ. ಸರಿ ನಂಗೊಂದು ಡೌಟ್ ಇತ್ತೆ. ನಾನು ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡಿದ್ನಲ್ಲ, ಲೈಕ್ ನಿಮ್ಗೆ ಇಷ್ಟ ಆಗ್ತಕ್ಕೆ ನನ್ನ ವೀಡಿಯೋ ಗೊತ್ತಿಲ್ಲ. ಕೆಲವ್ರು ಹೇಳ್ತಾರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದಕ್ಕೆ. ಗೊತ್ತಿಲ್ಲ. ಲೈಕ್ ನನ್ನ ಲೈಫ್ ಸ್ಟೈಲ್ನ ತೋರಿಸ್ತಾ ಇದ್ದೆ. ನಾನು ಇಪ್ಪುದ ಹೆಂಗೆ ನಂಗೆ ಜಾಸ್ತಿ ಅಂತ ಹಾಕಿ ತೋರ್ಸೋಕ್ಕಂತ ಇಲ್ಲ. ಇದು ನಮ್ಮ ಮನೆ ಹಿಂಗೆ ಬಟ್ಟೆ ಎಲ್ಲ ಹಾಯ್ಕೊಂಡಿರುತ್ತೆ. ಬೆಡ್ ನೆಲದಾಗಿತ್ತು. ಅಡುಗೆ ಮನೆ ಕಾಮದೆ ಬೇಡ ಅಷ್ಟೇ. ಆ್ಯಡ್ ಮಾಡಿ ಎಕ್ಸ್ಟ್ರಾ ಆ್ಯಡ್ ಮಾಡಿ ನಂಗೆ ತೋರ್ಸೋಕೆ ಅಂತ ಇಷ್ಟ ಇಲ್ಲ. ಇದ್ದಂಗೆ ತೋರಿಸೋದು ಅಷ್ಟೇ. ಇದ್ದಂಗೆ ತೋರಿಸು. ಸೊ ಹಂಗಾಗಿ ತೋರಿಸ್ತಾ ಇದೆ. ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂತ ಕಮೆಂಟ್ ಮಾಡಿ ಕಾಂಬ. ಬೇಕಾದ್ರೆ ನಿಮಗೆ ಚೇಂಜ್ ಮಾಡೋಕ್ಕಿದ್ರೆ ಚೇಂಜ್ ಮಾಡ್ಕೊಂಡು ಟ್ರೈ ಮಾಡ್ತೆ. ಇಲ್ಲಾಂದರೆ ಇದನ್ನು ಕಂಟಿನ್ಯೂ ಮಾಡ್ತೆ ಅಷ್ಟೇ. ಯೂಟ್ಯೂಬ್ ಅಂದರೆ ಏನು ತಮಾಷೆ ಅಂದ್ಕೊಂಡ್ರೆ ದಿನ ವೀಡಿಯೋ ಮಾಡ್ಕೊ ಅಪ್ಲೋಡ್ ಮಾಡ್ಕೊ ಈಗ ಗೊತ್ತಾಗ್ತದೆ ಯೂಟ್ಯೂಬ್ ಕಷ್ಟ ಎಂತ. ಅದಕ್ಕೆ ಡೈಲಿ ಅಪ್ಲೋಡ್ ಮಾಡೋ ಸ್ಯಾಮ್ ಸಮೀರ್ದಲ್ಲ ಕತೆ ಅಂತ. ಹಂಗಾರೆ ದೇವರಿಗೆ ಗೊತ್ತಿತ್ತು. ಬರ್ಸಿ ಸ್ಟಾಪ್ ಅಂತೂ ಮಾಡೋದು ಬೇಡ. ಇಟ್ಟ ಹೆಜ್ಜೆನ ಯಾವತ್ತೂ ಹಿಂದಿಡೋಕ್ಕಾಗ ಎಂತ ಅಂದರೆ ಕರೆಕ್ಟ್ ಹೇಳ್ದ ಅಳ್ದೆ ಬಿಡಕ್ಕೆ. ನನಗೋಸ್ಕರ ಬಟ್ಟೆ ಕಾಯ್ತಾ ಇತ್ತ. ಬಟ್ಟೆ ಒಗ್ದ
ಮುಂದಿನ ಕೆಲಸ ಮಾಡೋ. ಸಾಂಗ್ ಹೈಕಂಡ ಬಟ್ಟೆ ಒಗಿತಾ ಇದ್ರೆ ಕೇಂದ್ರ ಬೇಡ. ತಬ್ಬಿಗೆ ನೀರು ತುಂಬಕ್ಕೆ ಬರೀ ತೆಂಗಿನ ಮರದ ಕಸ ಬತ್ತಲ್ಲ ಅದು. ಬಕೆಟು 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 ಹಾಡುವೆ. ಈ ರೀಸೆಂಟ್ ಡೇಸಲ್ಲಿ ನಾನು ಕೇಳಿದಂಥ ಸಾಂಗ್ ಹಾಡು ಅಂದಿತ್ತು ಸಕ್ಕತ್ತಿತ್ತು ಮಾತ್ರ. ನೀವು ಸಹ ಟ್ರೈ ಮಾಡಿ. ಸ್ಟಾರ್ಟ್ ಮಾಡ್ತೆ ಬಟ್ಟೆ ಹೋಗಿದ್ದ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಸರಿ. ಫೈನಲಿ ಬಟ್ಟೆ ಹೋಗ್ದಾಯ್ತು. ಮೇಲ್ಮನೆಗೆ ಮೀನು ಫ್ರೈ ಮಾಡ್ತಿದ್ರೆ ಗಮ್ಮ ಸ್ಮೆಲ್ ಬರ್ತಿತ್ತಪ್ಪ. ಬಂಗಡಿ ಮೀನು ಅನ್ಸುತ್ತೆ. ನಮಗೆ ಅಂತ ಕಲ್ದ ಬರೀ ಮಾಡು ಕೆಲಸ ಮಸ್ತಿತ್ತು. ಲೆಟ್ಸ್ ಡೂ.